Okay, so we continue our discussion. We want to discuss on rotational vibrational spectrum of a diatomic molecule. Usually, vibrational motion is combined with rotational motion also. So therefore, rather than discussing pure rotational spectrum or pure vibrational spectrum, we want to discuss rotational vibrational spectrum. Okay, I would like to give one small information. It is possible to observe pure rotational motion without vibrational motion, whereas it is a rare case to observe pure rotational motion without rotation, pure vibrational motion without rotational motion. Usually, when we discuss about vibrational motion of a diatomic molecule, over and above vibrational motion, rotational motion would also be there. Okay, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ಯೂರ್ ರೊಟೇಷನಲ್ ಮೋಷನ್ ಅಬ್ಸರ್ವ್ ಮಾಡಬಹುದು. ಪ್ಯೂರ್ ರೊಟೇಷನಲ್ ಮೋಷನ್ ಅಬ್ಸರ್ವ್ ಮಾಡ್ತಿದೀವಿ ಅಂತಂದ್ರೆ ಅರ್ಥ ವೈಬ್ರೇಷನಲ್ ಮೋಷನ್ ಇರೋದಿಲ್ಲ. ಆದ್ರೆ ತುಂಬಾ ಕೆಲವು ಎಲ್ಲೋ ಅಪರೂಪದ ಒಂದೊಂದು ಕೇಸಸ್ ಅಲ್ಲಿ ಮಾತ್ರ ಪ್ಯೂರ್ ವೈಬ್ರೇಷನಲ್ ಮೋಷನ್ ಅಬ್ಸರ್ವ್ ಮಾಡಬಹುದು. ಮೋಸ್ಟ್ ಆಫ್ ದ ರೇರ್ ಕೇಸಸ್ ಬಿಟ್ಟು ಉಳಿದಿದ್ದ ಎಲ್ಲಾ ಕೇಸ್ಗಳಲ್ಲೂ ನೀವು ವೈಬ್ರೇಷನಲ್ ಮೋಷನ್ ಡಿಸ್ಕಸ್ ಮಾಡಕ್ ಹೋಯ್ತು ಅಂತಂದ್ರೆ ವೈಬ್ರೇಷನಲ್ ಮೋಷನ್ ಜೊತೆಗೆ ಇನ್ಎವಿಟಬಲ್ ಆಗಿ ರೊಟೇಷನಲ್ ಮೋಷನ್ ಕೂಡ ಇದ್ದೇ ಇರುತ್ತೆ. ಓಕೆ, ಸೊ ವೈಬ್ರೇಷನಲ್ ಮೋಷನ್ ಯೂಶಲಿ ವುಡ್ ಬಿ ಅಕಂಪನಿಡ್ ವಿತ್ ರೊಟೇಷನಲ್ ಮೋಷನ್ ಆಲ್ಸೋ. ಸೊ therefore sometimes so you cannot separate rotational motion from vibrational motion. ಬರೀ ವೈಬ್ರೇಷನಲ್ ಮೋಷನ್ ಮಾತ್ರ ಸ್ಟಡಿ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ರೊಟೇಷನ್ ಅನ್ನ ದೂರ ಇಟ್ಬಿಟ್ಟು ಅಂತ ಅನ್ನೋದು ಆಗೋದಿಲ್ಲ, ಸಾಧ್ಯ ಇಲ್ಲ. ಓಕೆ, ಸೊ ಯಾವಾಗ್ಲೂ ಒಂದು ಮಾಲಿಕ್ಯೂಲ್, ಡಯಾಟಮಿಕ್ ಮಾಲಿಕ್ಯೂಲ್ ತಗೊಂಡು ಒಂದು ಡಯಾಟಮಿಕ್ ಮಾಲಿಕ್ಯೂಲ್ ವೈಬ್ರೇಷನ್ ಆಗ್ತಾ ಇದೆ ಅಂತಂದ್ರೆ ಅದು ವೈಬ್ರೇಷನ್ ಆಗೋದ್ರ ಜೊತೆಗೆ ರೊಟೇಷನ್ ಕೂಡ ಆಗ್ತಾ ಇರುತ್ತೆ. ಸೊ therefore vibrational motion is always, ಎಲ್ಲ ಒಂದೊಂದು ಕೇಸ್ ಬಿಟ್ಟು ಅಪರೂಪದ ಕೇಸ್ ಬಿಟ್ಬಿಟ್ಟು vibrational motion is always mixed with rotational motion. So therefore you cannot segregate vibrational motion from rotational motion. Vibrational motion na ನೀವು ಡಿಸ್ಕಸ್ ಮಾಡಬೇಕು ಅಂದ್ರೆ ಅದ್ರ ಜೊತೆಗೆ ನೀವು ಬೇಡ ಅಂದ್ರೂ rotational motion ಜೊತೆಗೆ ಸೇರ್ಕೊಂಡಿರುತ್ತೆ. ಹಾಗಾಗಿ ನೀವು ಯಾವಾಗಲೂ ಕೂಡ rotational ಮತ್ತೆ vibrational motion ಯಾವಾಗಲೂ ಕೂಡ ಒಟ್ಟಿಗೆನೆ ಓದಬೇಕಾಗುತ್ತೆ. So that's why the spectrum that we are going to get when we are going to consider both rotational and vibrational motion of a diatomic molecule is what we call it as rotational vibrational spectrum. Okay, just I would like to read the first sentence here. So pure vibrational spectra are observed only in liquids where interaction between the adjacent molecules inhibit rotation. Okay, pure vibrational spectrum ಅನ್ನೋದನ್ನ ನಾವು ಕೆಲವೊಂದು ಲಿಕ್ವಿಡ್ಸ್ ಅಲ್ಲಿ ಮಾತ್ರ ನೋಡ್ತೀವಿ. ಯಾವ ಲಿಕ್ವಿಡ್ಸ್ ಅಲ್ಲಿ ಅಂತಂದ್ರೆ ಆ ಲಿಕ್ವಿಡ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಮಾಲಿಕ್ಯೂಲ್ಸ್ ಒಂದು ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಅದ್ರ ಪಕ್ಕದಲ್ಲಿರೋ ಮಾಲಿಕ್ಯೂಲ್ದು ರೊಟೇಷನಲ್ ಮೋಷನ್ ನ ಅರೆಸ್ಟ್ ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ, ತಡೆಯುತ್ತೆ. ಪಕ್ಕದ ಮಾಲಿಕ್ಯೂಲ್ ನ ಪ್ರತಿ ಮಾಲಿಕ್ಯೂಲ್ ಅದ್ರ ಅಕ್ಕಪಕ್ಕ ಇರೋ ಮಾಲಿಕ್ಯೂಲ್ಸ್ ಗಳದ್ದು ರೊಟೇಷನ್ ಆಗ್ಬೇಡ, ಸುಮ್ಮನೆ ಇರು ಅಂತ ತಡೆಯುತ್ತೆ. ಆದ್ರೆ ರೊಟೇಷನ್ ಆಗ್ಬೇಡ ಅಂತ ತಡೆದ್ರು ವೈಬ್ರೇಷನ್ ಅಂತೂ ಆಗ್ತಾ ಇರುತ್ತೆ. ಆ ತರ ಕೆಲವೊಂದು ಕೇಸಸ್ ಬಿಟ್ರೆ, ಕೆಲವೊಂದು ಲಿಕ್ವಿಡ್ ಗಳ ಕೇಸಸ್ ಬಿಟ್ರೆ ಯಾವಾಗ್ಲೂ ಕೂಡ ವೈಬ್ರೇಷನ್ ಜೊತೆ ರೊಟೇಷನಲ್ ಮೋಷನ್ ಇದ್ದೇ ಇರುತ್ತೆ. ಇಟ್ ಇಸ್ ಇನ್ಎವಿಟಬಲ್. ಇನ್ಎವಿಟಬಲ್ ಅಂದ್ರೆ ಅನ್ಅವಾಯ್ಡಬಲ್, ಅವಾಯ್ಡ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ಯಾಕೆಂತಂದ್ರೆ ಎ ವೈಬ್ರೇಟಿಂಗ್ ಮಾಲಿಕ್ಯೂಲ್ ವುಡ್ ಆಲ್ವೇಸ್ ಬಿ ರೊಟೇಟಿಂಗ್ ಅಂಡ್ ಯು ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್ ದಟ್ ವೈಬ್ರೇಷನಲ್ ಎನರ್ಜೀಸ್ ಆರ್ ಆಕ್ಚುಲಿ 100 times ಮೋರ್ ದನ್ ದ ರೊಟೇಷನಲ್ ಎನರ್ಜೀಸ್. ಒಂದು ಮಾಲಿಕ್ಯೂಲ್ ವೈಬ್ರೇಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಎನರ್ಜಿ ಬೇಕೋ, ಓಕೆ, ಆ ಎನರ್ಜಿ ಏನಾಗಿರುತ್ತೆ ರೊಟೇಷನ್ ಆಗೋಕೆ ಬೇಕಾಗಿರೋ ಎನರ್ಜಿಗಿಂತ 100 ಪಟ್ಟು ಜಾಸ್ತಿ. ಓಕೆ, ವೈಬ್ರೇಷನ್ ಆಗೋದಕ್ಕೆ ನೀವು ನೋಡಿ, ಸುಮ್ಮನೆ ಒಂದು ರಫ್ ಆಗಿ ಹೇಳ್ತೀನಿ, ರೊಟೇಷನ್ ಆಗ್ಬೇಕು ಅಂದ್ರೆ ನೀವು 1 ಯೂನಿಟ್ ಆಫ್ ಎನರ್ಜಿ ಸಪ್ಲೈ ಮಾಡಬೇಕು. ವೈಬ್ರೇಷನ್ ಆಗ್ಬೇಕು ಅಂತಂದ್ರೆ 100 ಯೂನಿಟ್ ಅಷ್ಟು ಎನರ್ಜಿ ಸಪ್ಲೈ ಮಾಡಬೇಕು. ನೀವು ಯಾವಾಗ 100 ಯೂನಿಟ್ ಅಷ್ಟು ಸಪ್ಲೈ ಮಾಡ್ತಿರೋ ಆ 100 ಯೂನಿಟ್ ಅಷ್ಟು ಎನರ್ಜಿ ತಗೊಂಡು ಮಾಲಿಕ್ಯೂಲ್ ವೈಬ್ರೇಟ್ ಆಗುತ್ತೆ. ಬಟ್ ರೊಟೇಷನ್ ಗೆ ತುಂಬಾ ಕಡಿಮೆ ಅಲ್ವಾ, 100 ಕಂಪೇರ್ ಮಾಡಿದ್ರೆ ಒಂದು ತುಂಬಾ ಕಡಿಮೆ. ಆ 100 ಅಲ್ಲಿ ಒಂದು ಸ್ಮಾಲ್ ಪಾರ್ಟ್ ಯೂಸ್ ಮಾಡ್ಕೊಂಡು ಮಾಲಿಕ್ಯೂಲ್ ಬರೀ ವೈಬ್ರೇಷನ್ ಮಾತ್ರ ಅಲ್ಲ, ರೊಟೇಷನ್ ಕೂಡ ಆಗ್ತಾ ಇದೆ. ಸೊ therefore ಯಾವಾಗ ಒಂದು ಮಾಲಿಕ್ಯೂಲ್ ವೈಬ್ರೇಟ್ ಆಗ್ತಿದೆ ಅಂತಂದ್ರೆ ರೊಟೇಷನ್ ಕೂಡ ಆಗ್ತಾನೆ ಇರುತ್ತೆ. ಯಾವಾಗ್ಲೂ ರೊಟೇಷನ್ ಕೂಡ ಇದ್ದೇ ಇರುತ್ತೆ. ಮಾಲಿಕ್ಯೂಲ್ ವೈಬ್ರೇಷನ್ ಆಗ್ತಿರುತ್ತೆ, ಜೊತೆಗೆ ರೊಟೇಷನ್ ಆಗ್ತಾ ಇರುತ್ತೆ. ಯಾಕೆ? the amount of energy that is required for rotational energy is 100 times much smaller than the amount of energy that is required for vibrational motion. So therefore when a molecule is vibrating, inevitably
the molecule would also be rotating. So therefore, usually vibrational motion is actually mixed with rotational motion also. So therefore, we are going to get a spectrum in which both rotational and vibrational energy levels are involved. So such a spectrum in which both rotational and vibrational energy levels are involved. So that spectrum is what we call it as rotational vibration spectrum of a diatomic molecule. Okay, now here, so what we are doing here, so actually the discussion of rotational vibration spectra is quite complicated. Okay, it's not so easy. But the thing is, we shall go for one simple case. In the simple case, we are assuming that vibrations and rotations of a molecule take place independently. Okay, actually, both rotational motion and vibratory motion, they are connected to each other. But if we assume that both of them are connected to each other, they influence each other, then it is quite difficult to discuss rotational vibration spectra. Okay, rather than that approach, we are going for a simple approach. In that simple approach, we assume that both rotational motion as well as vibrational motions are happening, and we assume that both of them are independent. And the molecule tanpaaditana vibrate ಆಗ್ತಿರುತ್ತೆ, tanpaaditana so rotation ಆಗ್ತಿರುತ್ತೆ. Rotation ಆಗ್ತಿರೋದು vibration affect ಮಾಡಲ್ಲ, vibration ಆಗ್ತಿರೋದು rotation affect ಮಾಡಲ್ಲ ಅಂತ ಅನ್ಕೋತೀವಿ. ಆತರ ಅನ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಯೂಶಲಿ ಒಂದಕ್ಕೊಂದು ಅಫೆಕ್ಟ್ ಮಾಡುತ್ತೆ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ತುಂಬಾ ಸಿಂಪಲ್ ಕೇಸ್, ಎರಡು ಇಂಡಿಪೆಂಡೆಂಟ್ ಆಗಿದೆ ಅಂತ ಅನ್ಕೋತೀವಿ. ಓಕೆ, ಇಫ್ ಯು ಅಸ್ಯೂಮ್ ಬೋತ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್, ಐ ಥಿಂಕ್ ವಿ ಕ್ಯಾನ್ ರೈಟ್ ಡೌನ್ ದ ಟೋಟಲ್ ಎನರ್ಜಿ. Expression for the total energy, it's very simple. Expression for the total energy is equal to expression for potential, expression for vibrational energy level, vibration, expression for rotation. Sorry, energy expression for rotation. Okay, the total energy, okay, due to rotational motion and vibrational motion would be simply equal to sum of vibrational energy mu plus half h nu naught. This is vibrational energy plus h square divided by 8 pi square I j into j plus 1. So a rotational energy. Okay, so therefore now here our total energy is a function of two quantum numbers. Okay, total energy is depending on mu, vibrational quantum number. Total energy is dependent on j also, rotational quantum number also. Therefore we have written total energy as E subscript mu comma j. E subscript mu comma j ಅಂತ ಯಾಕೆ ಬರ್ದಿದೀವಿ ಅಂತಂದ್ರೆ, ಈಗ ಎನರ್ಜಿ ಎರಡೆರಡು ಎನರ್ಜಿನ ಸಮ್ ಮಾಡ್ಕೊಂಡಿರೋದ್ರಿಂದ, ಸೊ ಟೋಟಲ್ ಎನರ್ಜಿ ವೈಬ್ರೇಷನಲ್ ಕ್ವಾಂಟಮ್ ನಂಬರ್ ನ್ಯೂ ಮೇಲೂ ಡಿಪೆಂಡ್ ಆಗುತ್ತೆ, ಜೆ ರೋಟೇಷನಲ್ ಕ್ವಾಂಟಮ್ ನಂಬರ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈ ಎನರ್ಜಿ ಎಕ್ಸ್ಪ್ರೆಷನ್ ಹೇಗೆ ಬಂತು? ತುಂಬಾ ಸಿಂಪಲ್. h square divided by 8 pi square I j into j plus 1 ರೋಟೇಷನಲ್ ಎನರ್ಜಿ. ಅದು ಕೂಡ ಪ್ಯೂರ್ ರೋಟೇಷನಲ್ ಸ್ಪೆಕ್ಟ್ರಮ್ ಅಲ್ಲಿ ಗೊತ್ತಿತ್ತು ನಮಗೆ, ಬರ್ಕೊಂಡಿದ್ವಿ ಆ ಎಕ್ಸ್ಪ್ರೆಷನ್ ಅನ್ನ. ನ್ಯೂ ಪ್ಲಸ್ ಹಾಫ್ h nu naught ಪ್ಯೂರ್ ವೈಬ್ರೇಷನಲ್ ಸ್ಪೆಕ್ಟ್ರಮ್ ಅಲ್ಲಿ ಎನರ್ಜಿ ಎಕ್ಸ್ಪ್ರೆಷನ್ ಬರ್ಕೊಂಡಿದ್ವಿ. ಆ ಎರಡು ಎಕ್ಸ್ಪ್ರೆಷನ್ ಆಡ್ ಮಾಡ್ಕೊಂಡಿದ್ವಿ. ಯಾಕೆ ಆಡ್ ಮಾಡ್ಕೊಂಡಿದ್ವಿ ಅಂದ್ರೆ, ಒನ್ ಮೋಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಅದರ್ ಅಂತ ಅನ್ಕೊಂಡು ಎರಡನ್ನು ಆಡ್ ಮಾಡ್ಕೊಂಡಿದ್ವಿ. ಬಟ್ ಐ ವುಡ್ ಲೈಕ್ ಟು ಸೇ ಥಿಂಗ್ಸ್ ಆರ್ ನಾಟ್ ಸೋ ಸಿಂಪಲ್. ಓಕೆ, ಬಟ್ ಎನಿ ಹೌ ವಿ ಆರ್ ಡಿಸ್ಕಸಿಂಗ್ ದ ಸಿಂಪಲ್ ಕೇಸ್. ತುಂಬಾ ಸಿಂಪಲ್ ಕೇಸ್ ಮಾತ್ರ ನಿಮಗೆ ಸಿಲೆಬಸ್ ಅಲ್ಲಿ ಇರೋದು, ಅದನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದೀವಿ. ಒಂದು ಮೋಷನ್ ಇನ್ನೊಂದು ಮೋಷನ್ ನ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ, ಅಫೆಕ್ಟ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದೀವಿ. ಆಕ್ಚುಲ್ ಆಗಿ ಅಫೆಕ್ಟ್ ಮಾಡುತ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಟರ್ಮ್ಸ್ ಎಲ್ಲ ಬರುತ್ತೆ. ಬಟ್ ನಾವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಎರಡು ಇಂಡಿಪೆಂಡೆಂಟ್, ಹಾಗಾಗಿ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಎನರ್ಜಿ ಆಫ್ ವೈಬ್ರೇಷನ್ ಪ್ಲಸ್ ಎನರ್ಜಿ ಆಫ್ rotation. Although we have written two terms here, please remember this first term, mu plus half h nu naught, okay, is a bigger term compared to h square divided by 8 pi square I j into j plus 1. ಈ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಗಿಂತ ತುಂಬಾ ದೊಡ್ಡದು. ಯಾಕಂದ್ರೆ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್ ಗೆ ಎನರ್ಜಿ rotational energy levels ಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ರಫ್ ಆಗಿ ಹೇಳ್ಬೇಕು ಅಂದ್ರೆ 100 ಟೈಮ್ಸ್ ಜಾಸ್ತಿ ಅಂತ ತುಂಬಾ ಸಲ ಹೇಳಿದ್ದೀನಿ. ಈಗಲೂ ಕೂಡ ಅಲ್ಲೇ ಹೇಳ್ತಾ ಇದ್ದೀನಿ, ಇದು ತುಂಬಾ ದೊಡ್ಡ ನಂಬರ್. ಇದು 100 ರೇಂಜ್ ಅಲ್ಲಿ ಇದ್ರೆ ಇದು ಸೆಕೆಂಡ್ ಟರ್ಮ್ 1 ರೇಂಜ್ ಅಲ್ಲಿ ಇರುತ್ತೆ, ಅಥವಾ 1 ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ. ಏನೋ 1 ಗಿಂತ ಕಡಿಮೆ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ, ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಓಕೆ, ಹಾಗಾಗಿ ನಾವಿಲ್ಲಿ rotational vibration spectrum ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, so now the thing is, let me go straightly to the diagram. I hope you people can see the diagram here. Okay, so I have shown 4, 5, 5 energy levels. Tumba careful ಆಗಿ follow ಮಾಡಿ. In the below the below part of the diagram, I think you can see 5 different energy levels. The first one, horizontal line, first horizontal line corresponding to j is equal to 0, j is equal to 1, j is equal to 2, j is equal to 3, j is equal to 4. So there are 5 rotational energy states corresponding to nu is equal to 0. Okay, nu is equal to 0 means the ground state of vibrational energy level. In the ground state of vibrational energy level, nu is equal to 0, there are several
rotational states. J is equal to 0, J is equal to 1, 2, 3, 4, 5, 6, 7 ಎಲ್ಲ ಇದೆ, ಬಟ್ ನಾನು ಇಲ್ಲಿ 4 ತನಕ ಮಾತ್ರ ತೋರಿಸಿದ್ದೀನಿ. Similarly, if you go to the case of nu is equal to 1, nu is equal to 1 actually corresponds to the first excited state of the vibration and energy level. Even in the first excited state of the vibration and energy level, there are several rotational energies possible. J is equal to 0, J is equal to 1, J is equal to 2, J is equal to 3, J is equal to 4, etc., etc., etc. Okay, so therefore, in the diagram, so it shows 5 different energy levels. J is equal to 0, J is equal to 1, J is equal to 2, J is equal to 3, J is equal to 4, corresponding to nu is equal to 0 as well as nu is equal to 1. Okay, nu is equal to 2, nu is equal to 3, nu is equal to 4 ಅದು ಕೂಡ ಬರಿಬಹುದು, ಬಟ್ ಅದೆಲ್ಲ ಬರೀ ಅವಶ್ಯಕತೆ ಇಲ್ಲ. ಸೇಮ್ ಅದೇ ಡಯಾಗ್ರಾಮ್ ರಿಪಿಟೇಷನ್ ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಒಂದು ತೋರಿಸಿದ್ರೆ ಸಾಕು, ಈ 2 ಸೆಟ್ ತೋರಿಸಿದ್ರೆ ಸಾಕು. ಆ 2 ಸೆಟ್ ಅಲ್ಲಿ ಒಂದು nu is equal to 0 ಬರುತ್ತೆ, ಇನ್ನೊಂದು nu is equal to 1 ಆಗುತ್ತೆ. Okay, now so therefore there are 5 different rotational energy states corresponding to nu is equal to 0 and nu is equal to 1. Okay, so these energy levels together, they are called rotational vibrational states. These are all called ಈ ಹಾರಿಜಾಂಟಲ್ ಲೈನ್ಸ್ ಗಳು ಏನ್ ಬರ್ತಿದ್ದೀನೋ ಇವೆಲ್ಲದೂ ಕೂಡ rotational vibrational energy levels ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಯಾವುದು ಕೆಳಗಡೆ ಬರ್ದಿರೋ 5 ಹಾರಿಜಾಂಟಲ್ ಲೈನ್ ಗಳಿದೆಯಲ್ಲ, J0 1 2 3 4 5 ಇದೆಯಲ್ಲ, 1 2 3 4 ತನಕ ಇದೆಯಲ್ಲ, these are all rotational energy levels corresponding to vibrational energy level nu is equal to 0. ಅದೇ ತರ ಮೇಲ್ಗಡೆ J is equal to 0, J is equal to 1 2 3 4 ತನಕ ಇದೆ. These are all rotational energy levels corresponding to the vibrational energy level nu is equal to 1, nu is equal to 2, nu is equal to 3 4 ಎಲ್ಲ ಬರುತ್ತೆ, ಬಟ್ ಅದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಇದಿಷ್ಟು ಡಿಸ್ಕಸ್ ಮಾಡಿದ್ರೆ ಸಾಕು, ಯಾಕೆಂದ್ರೆ ಉಳಿದಿದ್ದ ಎನರ್ಜಿ ಲೆವೆಲ್ಸ್ ಇಂದ ಸೇಮ್ ಟ್ರಾನ್ಸಿಷನ್ ಆಗುತ್ತೆ ಮತ್ತೆ ಸೇಮ್ ಸ್ಪೆಕ್ಟ್ರಮ್ ಬರುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಎಸ್, ಇಲ್ಲೇನಾಗುತ್ತೆ, nu is equal to 0 ನಲ್ಲಿ J is equal to 1 ಇಂದ J is equal to 0 ಗೆ ಜಂಪ್ ಆಗ್ತಾ ಇದೆ. ಸೊ J is equal to 1 ಇಂದ 0 ಗೆ ಅಂದ್ರೆ 0 - 1, ಹಾಗಾಗಿ ಡೆಲ್ಟಾ J - 1 ಬರುತ್ತೆ. ಸೆಕೆಂಡ್ ಲೈನ್ ಅಬ್ಸರ್ವ್ ಮಾಡಿ, 2 ಇಂದ 1 ಗೆ ಜಂಪ್ ಆಗ್ತಾ ಇದೆ, 1 - 2 ಮತ್ತೆ -1 ಆಗುತ್ತೆ. ಅದೇ ತರ ಥರ್ಡ್ ಲೈನ್ ಅಬ್ಸರ್ವ್ ಮಾಡಿ, 3 ಇಂದ 2 ಗೆ ಜಂಪ್ ಆಗ್ತಾ ಇದೆ, 2 - 3 ಮತ್ತೆ -1 ಬರುತ್ತೆ. ಮತ್ತೆ 4 ಅನ್ನು ಅಬ್ಸರ್ವ್, ಫೋರ್ತ್ ಲೈನ್ ಅಬ್ಸರ್ವ್ ಮಾಡಿ, 4 ಇಂದ 3 ಗೆ ಜಂಪ್ ಆಗ್ತಾ ಇದೆ, ಹೇಗೆ 3 - 4 -1 ಬರುತ್ತೆ. ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾ ಟ್ರಾನ್ಸಿಷನ್ಸ್ ಇದೆಯಲ್ಲ, ಎಲ್ಲಾ ಟ್ರಾನ್ಸಿಷನ್ಸ್ ಚೇಂಜ್ ಇನ್ ದ ರೊಟೇಷನಲ್ ಕ್ವಾಂಟಮ್ ನಂಬರ್ ಡೆಲ್ಟಾ J - 1 ಬರುತ್ತೆ. ಯಾವುದಕ್ಕೆ ಡೆಲ್ಟಾ J is equal to -1 ಬರುತ್ತೋ ಆ ಎಲ್ಲಾ ಸ್ಪೆಕ್ಟ್ರಲ್ ಲೈನ್ಸ್ ಗಳದ್ದು ಒಂದು ಬ್ರಾಂಚ್ ಬರುತ್ತೆ. ದಟ್ ಬ್ರಾಂಚ್ is what we call as P branch. But if you go to the right side ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, J is equal to 0 ಇಂದ ಫಸ್ಟ್ ಲೈನ್ ಅಬ್ಸರ್ವ್ ಮಾಡಿ, J is equal to 0 ಇಂದ J is equal to 1 ಗೆ ಜಂಪ್ ಆಗ್ತಾ ಇದೆ. ಸೊ 1 - 0 + 1 ಆಗುತ್ತೆ. ಅದೇ ತರ 1 ಇಂದ 2 ಗೆ ಟ್ರಾನ್ಸಿಷನ್ ಆಗ್ತಿದೆ, 1 ಇಂದ 2 ಗೆ ಟ್ರಾನ್ಸಿಷನ್ ಆಯ್ತು ಅಂತಂದ್ರೆ 2 - 1 ಮತ್ತೆ +1 ಆಗುತ್ತೆ. ಸೊ 2 ಇಂದ 3 ಟ್ರಾನ್ಸಿಷನ್ ಆಗ್ತಿದೆ, 2 ಇಂದ 3 ಗೆ ಟ್ರಾನ್ಸಿಷನ್ ಆಯ್ತು ಅಂತಂದ್ರೆ 3 - 2 ಮತ್ತೆ +1 ಆಗುತ್ತೆ. ಸೊ 3 ಇಂದ 4 ಗೆ ಜಂಪ್ ಆಗ್ತಾ ಇದೆ, 3 ಇಂದ 4 ಗೆ ಜಂಪ್ ಆದ್ರೆ 4 - 3 ಮಾಡ್ಕೊಂಡ್ರೆ ಮತ್ತೆ +1 ಬರುತ್ತೆ. ಹಾಗಾಗಿ these 4 ಸ್ಪೆಕ್ಟ್ರಲ್ಸ್, ಬರೀ 4 ಮಾತ್ರ ಬರೆದಿದ್ದೀನಿ, ಡೋಂಟ್ ಅಸ್ಯೂಮ್ ದಟ್ 4 ಆರ್ ದೇರ್. ನಾಳೆ ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಬೇಕಾದಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಇರುತ್ತೆ. ನಾವು ಸ್ಯಾಂಪಲ್ ಗೆ ಒಂದೊಂದು ಬ್ರಾಂಚ್ ಅಲ್ಲಿ 4 ತೋರಿಸ್ತಿದೀವಿ ಅಷ್ಟೇ. So these spectral lines corresponding to delta J is equal to +1 actually corresponds to another branch, that is what we call as R branch. So I would like to summarize, if there is a transition from nu is equal to 0 to nu is equal to 1, such that if the change in the rotational quantum number delta J is equal to -1, that actually leads to a branch of lines, and that branch of spectral lines is what we call it as P branch spectral lines. Similarly, so molecules can undergo transition from nu is equal to 0 to nu is equal to 1, okay, such that the change in the rotational quantum number delta J is equal to +1. Actually this leads to another group, and this group is what we call it as R branch. So therefore, in the case of diatomic molecules, we observe two branches of spectral lines. One branch of spectral line is usually called a P branch. Another branch of spectral lines is what we call it as R branch. Okay, so P branch is the one in which delta J is equal to -1. ಯಾವ ಟ್ರಾನ್ಸಿಷನ್ ಗೆ delta J is equal to -1 ಅಂತ ಸ್ಯಾಟಿಸ್ಫೈ ಆಗುತ್ತೋ ಆ ಎಲ್ಲಾ ಲೈನ್ಸ್ P ಬ್ರಾಂಚ್ ಗೆ ಸೇರ್ಕೊಳ್ತವೆ. ಯಾವ ಬ್ರಾಂಚ್ ಗೆ delta J +1 ಅಂತ ಬರುತ್ತೋ ಆ ಟ್ರಾನ್ಸಿಷನ್ಸ್ ಗಳು ಎಲ್ಲದೂ ಕೂಡ R ಬ್ರಾಂಚ್ ಗೆ ಬರುತ್ತೆ. ಹಾಗಾಗಿ ಆ ಲೈನ್ಸ್ ಗಳನ್ನ ನಾವು R ಬ್ರಾಂಚ್ ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಕರಿತೀವಿ. ಇದು ಎಕ್ಸ್ಪೆರಿಮೆಂಟ್ ಇದೆ, ನಿಮ್ಗೆ ಒಂದು rotational spectrum, rotational vibration spectrum ಎಲ್ಲದೂ ಕೂಡ ಎಕ್ಸ್ಪೆರಿಮೆಂಟ್ ಚಾರ್ಟ್ ಇದೆ.
ಕಾಲೇಜ್ ರೆಗ್ಯುಲರ್ ಆಗಿ ಶುರುವಾದಾಗ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಪಿ ಬ್ರಾಂಚ್ ಯಾವುದು ಆರ್ ಬ್ರಾಂಚ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ nomenclature. P branch corresponds to delta J is equal to -1, R branch corresponds to delta J is equal to +1. Now the thing is, so we want to write down expression for the frequency of P branch lines and frequency of R branch. There are so many spectral lines in the P branch, there are so many spectral lines in the R branch. What do we want to do? Now ಏನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್, ಸೊ P branch spectral lines ಗೆ frequency ಗೆ ಎಕ್ಸ್ಪ್ರೆಷನ್ ಬರ್ಕೋಬೇಕು, R branch lines ಗೆ ಸೊ spectral lines ಗೆ frequency ಗೆ ಎಕ್ಸ್ಪ್ರೆಷನ್ ಬರ್ಕೋಬೇಕು. ಓಕೆ, ಆ ಎಕ್ಸ್ಪ್ರೆಷನ್ ಬರ್ಕೊಂಡ್ರೆ ಈ ಟಾಪಿಕ್ ಮುಗಿಯುತ್ತೆ. That is a very simple thing. Let us do it. Okay, so the transition from nu is equal to 0 to nu is equal to 1 falls into two categories. I have already told. The first category is P branch, the second category is R branch. In the case of P branch, I have already told that delta J is equal to -1. Delta J is equal to -1 ಅಂತಂದ್ರೆ please observe, transitions are actually happening from J to J -1. J to J -1 ಮಾಡಿದ್ರೆ ಮಾತ್ರ J -1 of minus J ಮಾಡಿದ್ರೆ -1 ಬರುತ್ತೆ. ಓಕೆ, ಗೊತ್ತಾಗ್ತಿದೆಯಾ ಈ ಸ್ಟೆಪ್? So for P branch, delta J is equal to -1. That means transitions are happening from J to J -1. Nu is equal to 0 nalli J irutte, nu is equal to 1 nalli J -1. Okay, so the frequencies of the spectral lines in the P branch is given by nu P is equal to so 1 by h nu anta barutte nodi, h nu, energy is equal to h nu minus E higher energy level minus lower energy level. H na right side ಗೆ ಕಳಿಸ್ಬಿಟ್ಟು frequency direct ಆಗಿ ಬರ್ಕೊಂಡಿದ್ದೀನಿ. So nu P is equal to 1 by h. So transition ಎಲ್ಲಿಂದ ಎಲ್ಲಿಗೆ ಆಗ್ತಿದೆ? nu is equal to 0 ಇಂದ nu is equal to 1 ಗೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ E1 ಅಂತ ಬಂದಿದೆ, ಇಲ್ಲಿ E0 ಅಂತ ಬಂದಿದೆ. ಬಟ್ ಎಲ್ಲಿ E1 ಇದೆಯೋ, nu is equal to 1 ಇದೆಯೋ, ಅಲ್ಲಿ J -1 ಇದೆ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ J -1 ಇದೆ. nu is equal to 1 ನಲ್ಲಿ J -1 ಇರೋದ್ರಿಂದ nu is equal to 1 J -1. ಯಾವ ಟ್ರಾನ್ಸಿಷನ್, ಎಲ್ಲಿಂದ ಟ್ರಾನ್ಸಿಷನ್ ಆಗ್ತಾ ಇದೆ? ಸೊ nu is equal to 0, ಹಾಗಾಗಿ E0 ಹಾಕೊಂಡಿದ್ದೀನಿ. ಅಲ್ಲಿ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ J ಇದೆ, ಸೊ ಹಾಗಾಗಿ it is E, 0 J. So it is nu P. Frequency of the spectral line in the P branch is nu P is equal to 1 by h times, so h ಅಂದ್ರೆ 1 by Planck's constant ಆಗುತ್ತೆ, E1 minus J -1 minus E0, J ಅಂತ ಬರುತ್ತೆ. Okay, so this is what the thing. So now E1, J -1 ಏನ್ ಬರುತ್ತೆ ನೋಡಿ, ಇಲ್ಲಿ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತಾ ಇದ್ದೀನಿ. Okay, this expression I am using. Illi E nu, J, nu plus 1 half h nu naught plus h square divided by 8 pi square J into J1 plus 1 ಇದೆ. ಇಲ್ಲಿ nu ಜಾಗದಲ್ಲಿ 1 ಹಾಕ್ತೀನಿ, J ಜಾಗದಲ್ಲಿ J -1 ಹಾಕ್ತೀನಿ. ಅಬ್ಸರ್ವ್ ಮಾಡಿ, ಈ ಜಾಗದಲ್ಲಿ nu ಜಾಗದಲ್ಲಿ 1, J ಜಾಗದಲ್ಲಿ J -1. ಸೊ 1 plus nu plus half ಇದೆ, 1 plus half h nu naught ಆಗುತ್ತೆ. ಓಕೆ, J ಜಾಗದಲ್ಲಿ J -1 ಹಾಕಬೇಕು. ಒರಿಜಿನಲ್ ಎಕ್ಸ್ಪ್ರೆಷನ್ ಅಲ್ಲಿ ಇದ್ದಿದ್ದು J into J plus 1, J ಜಾಗದಲ್ಲಿ J -1 ಹಾಕಿದ್ರೆ ಇದು J -1 ಆಗುತ್ತೆ. ಇದು J -1 into +1 ಕ್ಯಾನ್ಸಲ್ ಆಗಿ J ಉಳ್ಕೊಳ್ಳುತ್ತೆ. So therefore the expression becomes h square divided by 8 raised to J into J -1. Expression for E1 J -1 is 1 plus half h nu naught plus h square divided by 8 raised to J into J -1. ಇಲ್ಲಿ nu ಗೆ 1 ಹಾಕಿದ್ದೀನಿ, J ಗೆ J -1 ಹಾಕಿದ್ದೀನಿ, ಹಾಗಾಗಿ ಇದು ಸಿಗುತ್ತೆ. ನೆಕ್ಸ್ಟ್ E, 0 J ಹಾಕೋಬೇಕು. nu ಜಾಗದಲ್ಲಿ 0 ಬರುತ್ತೆ, nu ಜಾಗದಲ್ಲಿ 0 ಬಂದ್ರೆ 0 plus half h nu naught ಬರುತ್ತೆ. J ಜಾಗದಲ್ಲಿ J ನೇ ಇದೆ, ಹಾಗಾಗಿ minus h square divided by 8 pi square J into J plus 1 ಅಂತ ಬರುತ್ತೆ. Okay, if you simplify this, this is 3 by 2 h nu naught minus half h nu naught. 3 by 2 h nu naught minus half h nu naught is h nu naught. Okay, h square divided by 8 pi square I ಕಾಮನ್ ತಗೊಂಡು J square minus J square minus J ಅಂತ ಬರುತ್ತೆ, plus J square minus J square ಕ್ಯಾನ್ಸಲ್ ಆಗುತ್ತೆ. ಕೆಲವೊಂದು ಸ್ಟೆಪ್ ನ ಅವಾಯ್ಡ್ ಮಾಡಿದ್ದೀನಿ. minus J minus 2J ಆಗುತ್ತೆ, ಮೈನಸ್ ಆಚೆ ಕಡೆ ಇದೆ, ಆ 2 ಕೆಳಗಡೆ 8 ಜೊತೆ ಕ್ಯಾನ್ಸಲ್ ಆಗಿ 4 ಬರುತ್ತೆ. ಸೊ therefore it is 4 pi square I into J ಅಂತ ಬರುತ್ತೆ. ಓಕೆ, ಸೊ ಎರಡರಲ್ಲೂ h ಕಾಮನ್ ತಗೋಬಹುದು. ಒಂದು h ಕಾಮನ್ ತಗೊಂಡ್ರೆ h ಕ್ಯಾನ್ಸಲ್ ಆಗುತ್ತೆ. ಸೊ nu P becomes equal to nu naught minus h divided by 4 pi square I into J, where J is 1 to 3. J ಗೆ 0 ಕೊಡಕ್ಕಾಗಲ್ಲ, ಯಾಕಂದ್ರೆ ಟ್ರಾನ್ಸಿಷನ್ ಆಗ್ತಿರೋದೆ. ಸೊ 1 energy 1 J is equal to 1 ಇಂದ, ಹಾಗಾಗಿ if I substitute J is equal to 1, frequency of the first spectral line of the P branch. If I substitute J is equal to 2, if I am going to get frequency of the second spectral line of P branch. J is equal to 3, frequency of the third spectral line of the P branch, and so on. In a similar way, we want to find out an expression for the frequency of R branch spectral lines.
I have already told for R branch delta J is equal to plus 1. So delta J would be plus 1 only when molecules are making transition from J to J plus 1. J in the J plus 1 get transition ಮಾಡಬೇಕು. So that J plus 1 minus J ಮಾಡಿದ್ರೆ delta J is equal to plus 1 ಬರುತ್ತೆ. So therefore the frequencies of the spectral lines in the R branch are given by nu R, nu subscript R is equal to 1 by H. So ಕೆಳಗಡೆ ಎನರ್ಜಿ ಲೆವೆಲ್ ನ್ಯೂ 1 ಆಗುತ್ತೆ, ಸರಿ ಈ 1 ಆಗುತ್ತೆ, ನ್ಯೂ ಇಸ್ ಈಕ್ವಲ್ ಟು 1 ಈ 1 ಆಗುತ್ತೆ. ಬಟ್ ಕೆಳಗಡೆ ಎನರ್ಜಿ ಲೆವೆಲ್ ನ್ಯೂ ಇಸ್ ಈಕ್ವಲ್, ಸಾರಿ ಮೇಲ್ಗಡೆ ಎನರ್ಜಿ ಲೆವೆಲ್, ಕೆಳಗಡೆದೆಲ್ಲ ಹೈಯರ್ ಎನರ್ಜಿ ಲೆವೆಲ್ ನ್ಯೂ ಇಸ್ ಈಕ್ವಲ್ ಟು 1 ಆಯ್ತು ಅಂತಂದ್ರೆ J ಗೆ J plus 1 ಇದೆ, ಹಾಗಾಗಿ ಇಟ್ ಇಸ್ E1, J plus 1. ಲೋಯರ್ ಎನರ್ಜಿ ಲೆವೆಲ್ ನ್ಯೂ ಇಸ್ ಈಕ್ವಲ್ ಟು 0, ಹಾಗಾಗಿ E0. ಬಟ್ ಕೆಳಗಡೆ ಎನರ್ಜಿ ಲೆವೆಲ್ ಗೆ J ವ್ಯಾಲ್ಯೂ J ಅಂತಾನೆ ಇದೆ, ಹಾಗಾಗಿ E0, J ಬರುತ್ತೆ. 1, J plus 1 ಅಂತಂದ್ರೆ ಸೊ ನ್ಯೂ ಜಾಗದಲ್ಲಿ 1 ಬರುತ್ತೆ, 1 plus half H naught ಆಗುತ್ತೆ. J ಜಾಗದಲ್ಲಿ J plus 1 ಹಾಕಿದ್ರೆ h square divided by 8 pi square J into J plus 1 ಇತ್ತು. ಬಟ್ J ಜಾಗದಲ್ಲಿ J plus 1 ಹಾಕಿದ್ರೆ J plus 1 into J plus 1 of 1 J plus 2 ಆಗುತ್ತೆ. ಅದೇ ತರ E0 J ಗೆ 0 plus half H naught ಬರುತ್ತೆ, ಬಿಕಾಸ್ ನ್ಯೂ ಇಸ್ ಈಕ್ವಲ್ ಟು 0. J ವ್ಯಾಲ್ಯೂ J ನೇ ಇರೋದ್ರಿಂದ minus h square divided by 8 pi square into J into J plus 1 ಅಂತ ಬರುತ್ತೆ. If you simplify 3 by 2 H naught minus H naught, half H naught ಬರುತ್ತೆ. ಅದೇ ತರ ಉಳಿದಿದ್ದು h square divided by 8 pi square ಇನ್ನ J square plus 3J plus 2 ಅಂತ ಬರುತ್ತೆ. ಇಲ್ಲಿ minus J square minus J ಬರುತ್ತೆ. ಸೊ J square cancel, 3J minus J 2J ಬರುತ್ತೆ, 2J plus 2 ಆಚೆ ಕಡೆ ತಗೊಂಡ್ಬಂದ್ರೆ ಕೆಳಗಡೆ ಡಿನಾಮಿನೇಟರ್ ಜೊತೆ ಕ್ಯಾನ್ಸಲ್ ಆಗಿ 4 ಉಳ್ಕೊಳ್ಳುತ್ತೆ, ಹಾಗಾಗಿ ಇಲ್ಲಿ ಪ್ಲಸ್ h square divided by 4 pi square into J plus 1 ಬರುತ್ತೆ. ಓಕೆ, ಸೊ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ನೋಟ್ಸ್ ಕರ್ಸಿದ ಮೇಲೆ ಒಂದ್ಸಲ ವರ್ಕೌಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ, ತುಂಬಾ ಸಿಂಪಲ್ ಇದು. ಓಕೆ, ಕೆಲವೊಂದು ಸ್ಟೆಪ್ ಅನ್ನು ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಸೊ therefore h ನ ಕ್ಯಾನ್ಸಲ್ ಮಾಡಿದ್ರೆ nu R becomes equal to nu naught plus h divided by 4 pi square J plus 1, where J can be given 0 also. J ಇಲ್ಲಿ 0 ಕೂಡ ಆಗುತ್ತೆ, ಯಾಕಂದ್ರೆ R branch ಅಲ್ಲಿ J is equal to 0 ಇಂದ J is equal to 1 level ಕೂಡ transition ಆಗುತ್ತೆ. So therefore you can substitute J is equal to 0, 1, 2, 3 etc. If you substitute J is equal to 0 here, frequency of the first line of R branch. If you substitute J is equal to 1, frequency of the second line of the R branch, third line of the R branch, and so on. Okay, so this is what the thing. And I would like to mention about one more thing, Q branch. Actually Q branch is not present, Q branch is absent here. You can see the diagram here. Left side is called P branch, right side is called R branch. There is one more line that is actually present here in the center. ಈ P branch ಮತ್ತೆ R branch ಮಧ್ಯದಲ್ಲಿ ಇನ್ನೊಂದು ಸ್ಪೆಕ್ಟ್ರಲ್ ಲೈನ್ ಇದೆ. ಆ ಸ್ಪೆಕ್ಟ್ರಲ್ ಲೈನ್ ಆಕ್ಚುಲಿ ಇಲ್ಲಿ ಇಲ್ಲ, ಪ್ರೆಸೆಂಟ್ ಇಲ್ಲ, ಅಬ್ಸೆಂಟ್ ಆಗಿದೆ, ಯಾಕಂದ್ರೆ ಟ್ರಾನ್ಸಿಷನ್ ಆಗೋದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಇನ್ನೊಂದು ಸ್ಪೆಕ್ಟ್ರಲ್ ಲೈನ್ ಬರುತ್ತೆ, ಆಕ್ಚುಲಿ ಟ್ರಾನ್ಸಿಷನ್ ಆಗಿದ್ರೆ ಅದನ್ನ Q branch line ಅಂತ ಕರಿತೀವಿ. Q branch line does not exist because of the selection rule, but still, so for the sake of continuity, so delta J is equal to 0 ಕೂಡ ಆಗುತ್ತೆ. Delta J is equal to 0 is not allowed, but if we take delta J is equal to 0 ಅಂದ್ರೆ ಟ್ರಾನ್ಸಿಷನ್ from J to J, J ಇಂದ J ಗೆ ಆಯ್ತು ಅಂದ್ರೆ J minus J delta J 0 ಬಂದ್ಬಿಡುತ್ತೆ. ಅದನ್ನ ತಗೊಂಡ್ರೆ ನೀವು 1 by H E1, J E0, J ಬರುತ್ತೆ. To simplify, then you will come to know that Q branch line frequency is the same as that of your the classical frequency of oscillation, but this Q branch line would be absent because delta J is equal to 0 is not an allowed transition. So therefore, this missing line, there is a missing line between P branch and R branch. P branch ಮತ್ತೆ R branch ಮಧ್ಯದಲ್ಲಿ ಒಂದು ಲೈನ್ ಮಿಸ್ ಆಗಿರುತ್ತೆ. ಆ ಮಿಸ್ ಆಗಿರೋ ಲೈನ್ Q branch line ಅಂತ ಕರಿತೀವಿ. ಮಿಸ್ ಆಗುತ್ತೆ ಯಾಕೆ ಅಂತಂದ್ರೆ delta J is equal to 0 is not an allowed transition. ಮಿಸ್ ಆದ್ರೂ ಕೂಡ ನಾವು ಅದರ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡಿದೀವಿ, ಯಾಕಂದ್ರೆ ಸುಮ್ಮನೆ ಮಧ್ಯದಲ್ಲಿ ಅಕಸ್ಮಾತ್ ಆ ಲೈನ್ ಇದ್ದಿದ್ರೆ ಅದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತ. ಆ Q branch line frequency classical frequency of oscillation ಎಷ್ಟಿದೆಯೋ ಅಷ್ಟೇ ಬರುತ್ತೆ. Okay, so as a transition corresponding to delta J is equal to 0 is not allowed in diatomic molecules, there is no Q branch line. Q branch line ಇರೋದಿಲ್ಲ, ಸುಮ್ಮನೆ ತೋರಿಸಿದೀವಿ ಅಷ್ಟೇ, ಇಲ್ಲಿ ಬರ್ದಿದೀವಿ. ಅಕಸ್ಮಾತ್ ಇದ್ದಿದ್ರೆ ಅದ್ರ ಫ್ರೀಕ್ವೆನ್ಸಿ ಎಷ್ಟಿರ್ತಿತ್ತು ಅಂತ. ಆ Q branch ಲೈನ್ ಕರೆಕ್ಟ್ ಆಗಿ ಸೆಂಟ್ರಲ್ ಇರುತ್ತೆ. R branch ಮತ್ತೆ P branch ಗೆ ಕಂಪೇರ್ ಮಾಡಿದ್ರೆ ಕರೆಕ್ಟ್ ಆಗಿ ಮಧ್ಯಭಾಗದಲ್ಲಿ ಇರುತ್ತೆ. ಅದರ ಫ್ರೀಕ್ವೆನ್ಸಿ R branch ಗಿಂತ ಕಡಿಮೆ ಇರುತ್ತೆ, P branch ಗಿಂತ ಜಾಸ್ತಿ ಇರುತ್ತೆ. Okay, anyhow, one more last sentence. The spacing between the lines in both P and R branches H divided by 4 pi square. Okay, there are several lines in the P branch. So P branch is the first line, second line, third line, fourth line. R branch is the first line, second line, third line, fourth line. All the spectral lines in P branch and R branch are equally spaced, and that the common frequency of separation in P branch and R branch ತುಂಬಾ simple, H divided by 4 pi square. So P branch expression ಆದ್ರೆ ತಗೊಳ್ಳಿ, nu P ಆದ್ರೆ ತಗೊಳ್ಳಿ, nu R ಆದ್ರೆ ತಗೊಳ್ಳಿ. So J is equal to 1 ಹಾಕಿ ಇಲ್ಲಿ, ಮತ್ತೆ J is equal to 2 ಹಾಕಿ, ಎರಡರದ್ದು ಡಿಫರೆನ್ಸ್. ಅಥವಾ R branch ಅಲ್ಲಿ J is equal to 0 ಹಾಕಿ, ಮತ್ತೆ J is equal to 1 ಹಾಕಿ, ಆ ಎರಡು ಫ್ರೀಕ್ವೆನ್ಸಿ ಡಿಫರೆನ್ಸ್ ತಗೊಳ್ಳಿ. ಡಿಫರೆನ್ಸ್ ತಗೊಂಡ್ರೆ
So you are going to get a common value. So the common spacing between the lines in both P and R branch is given by h divided by 4 pi square I.